ಪ್ರೀತಿಯ ಸ್ನೇಹಿತರೆ, ಇವತ್ತು ನವೆಂಬರ್ 5ನೇ ತಾರೀಕು ಬುಧವಾರ, ಕಾರ್ತೀಕ ಪೌರ್ಣಮಿ. ಈ ಕಾರ್ತೀಕ ಮಾಸದಲ್ಲಿ ನದಿ ಸ್ನಾನ ಬಹಳ ಶ್ರೇಷ್ಠವಾದದ್ದು. 7 ಜನ್ಮದ ನಮ್ಮ ಪಾಪಗಳನ್ನೆಲ್ಲ ಕಳೆಯುತ್ತೆ ಅಂತ ನಮ್ಮ ಕಾರ್ತೀಕ ಪುರಾಣದಲ್ಲಿ ಉಲ್ಲೇಖ ಇದೆ. ಅದರಂತೆ ನಾವು ಇವತ್ತು ಪುಣ್ಯ ತೀರ್ಥವಾದ ದಕ್ಷಿಣ ಗಂಗೆ ಎನಿಸಿದ ಕಾವೇರಿ ನದಿಗೆ ಸ್ನಾನಕ್ಕೋಸ್ಕರ ಬಂದ್ವಿ. ದಕ್ಷಿಣ ದೇಶದ ಗಂಗೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಸಪ್ತ ಜನ್ಮ ಕೃತಂ ಪಾಪಂ ವಿನಶ್ಯತೆ ಅನ್ನೋ ಹಾಗೆ ಈ ಕಾರ್ತೀಕ ಮಾಸದ ಹುಣ್ಣಿಮೆ ದಿನ ಬಹಳ ಶ್ರೇಷ್ಠವಾದದ್ದು ಕಾರ್ತೀಕ ಸ್ನಾನ. ಕಾರ್ತೀಕ ಮಾಸದ 30 ದಿನಗಳು ಸ್ನಾನ ಮಾಡ್ಬೋದು. ಅದರಲ್ಲೂ ಇವತ್ತು ಹೆಚ್ಚಿನ ಒಂದು ಪುಣ್ಯ ಲಭಿಸುತ್ತೆ ಅಂತ ಹೇಳುತ್ತೆ ಪುರಾಣಗಳು. ನೀವು ಇನ್ನೂ 15 ದಿನ ಇದೆ ಬಾಕಿ ಅಮಾವಾಸ್ಯೆ ತನಕ. ಹೋಗಿ ನದಿಗಳಲ್ಲಿ ಪುಣ್ಯ ತೀರ್ಥಕ್ಷೇತ್ರಗಳಲ್ಲಿ ದೇವರ ದರ್ಶನ ಮಾಡಿ ನದಿ ಸ್ನಾನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಸರ್ವೇ ಜನ ಸುಖಿನೋ ಭವಂತೋ ಅನ್ನೋ ಹಾಗೆ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಸ್ನಾನ ಮಾಡಿದ ನಂತರ ನಾವು ಮಡಿಯನ್ನು ಉಟ್ಕೊಂಡು ನಿಮಿಷಾಂಬಾ ದೇವಿ ಅಮ್ಮನವರ ದರ್ಶನ, ಮುಕ್ತಿಕೇಶ್ವರ ಸ್ವಾಮಿಯ ದರ್ಶನ, ಸತ್ಯನಾರಾಯಣ ಸ್ವಾಮಿಯ ದರ್ಶನ, ಸೂರ್ಯನಾರಾಯಣ ಸ್ವಾಮಿ ದರ್ಶನ, ಗಣಪತಿ ದರ್ಶನ ಎಲ್ಲ ಮಾಡಿಕೊಂಡು ಪ್ರತಿನಿತ್ಯ ಅನ್ನದಾಸೋಹ ಇರ್ತಕ್ಕಂಥ ದಾಸೋಹ ಭವನಕ್ಕೆ ಹೋದ್ವಿ. ಪ್ರತಿನಿತ್ಯ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ನಿಮಿಷಾಂಬಾ ದೇವಸ್ಥಾನದಲ್ಲಿ ದಾಸೋಹ ಇರುತ್ತೆ. ಹೋದ್ವಿ, ರುಚಿಕರವಾದ ಊಟವನ್ನು ಮಾಡಿದ್ವಿ. ನೀವು ಶ್ರೀರಂಗಪಟ್ಟಣದ ಈ ಕ್ಷೇತ್ರಕ್ಕೆ ಬಂದರೆ ಮರೆಯದೆ ಭೋಜನವನ್ನು ಸ್ವೀಕರಿಸಿ. ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಕ್ಷಣಾಂಬಿಕಾ ಜ್ಯೋತಿರ್ಭೀಮೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದ್ವಿ. ಬಹಳ ಪುರಾತನವಾದ ದೇವಸ್ಥಾನ ಇದು. ಮಣ್ಣೊಳಗಡೆ ಹೂತೋಗಿತ್ತಂತೆ ಭೂಮಿಯೊಳಗಡೆ. ಇತ್ತೀಚೆಗೆ ಇದನ್ನು ಓಪನ್ ಮಾಡಿದರೆ, ತೆಗೆದು ಸುಮಾರು ಒಂದು 30ರಿಂದ 45 ವರ್ಷದ ಮೇಲಾಯ್ತಂತೆ ಇದನ್ನು ಓಪನ್ ಮಾಡಿ. ನಾವು ಎಲ್ಲೆಲ್ಲೋ ತಿರುಗೋಕ್ಕೆ ಹೋಗ್ತೀವಿ, ಯಾವ್ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ, ಗೊತ್ತಿಲ್ಲದೆ ಇರೋ, ಗುರಿ ಇಲ್ಲದೆ ಇರೋದು, ಅಕ್ಕಪಕ್ಕದ ರಾಜ್ಯಗಳಿಗೆಲ್ಲ ಹೋಗ್ತೀವಿ, ಜ್ಯೋತಿಷಿಗಳು ಹೇಳಿದ್ರು ಅಂತ. ನಮ್ಮ ಅಂಗೈಗಳದ ದೂರದಲ್ಲೇ ಇದೆ ಪುಣ್ಯಕ್ಷೇತ್ರಗಳು, ನಾವು ಇದನ್ನು ನೋಡೋದೇ ಇಲ್ಲ. ಬಹಳ ಪುರಾತನವಾದಂತಹ ದೇವಸ್ಥಾನ ಇದು. ಹಾಗೆ ದೇವಿಯಲ್ಲಿ ಬಹಳ ಶಕ್ತಿಯೂ ಕೂಡ ಇದೆ. ಶ್ರೀಚಕ್ರದ ಮೇಲೆ ಸ್ಥಾಪಿಸಲ್ಪಟ್ಟಿದ್ದಾಳೆ ಜಗನ್ಮಾತೆ. ಗರ್ಭಗುಡಿಯ ಅಲ್ಲಿ ಫೋಟೋ ತೆಗೆಯೋಂಗಿಲ್ಲ, ಇಲ್ಲಿ ಫೋಟೋದಲ್ಲಿ ಹಾಕಿದ್ದಾರೆ. ಈ ಫೋಟೋ ದೇವಿಯ ಫೋಟೋ ಮತ್ತು ಶ್ರೀಚಕ್ರವನ್ನು ನೋಡಿ ನೀವು ಒಮ್ಮೆ ಶ್ರೀರಂಗಪಟ್ಟಣಕ್ಕೆ ಬಂದರೆ ಇಲ್ಲಿಗೆ ಬನ್ನಿ. ಹೆಚ್ಚಾಗಿ ಜನಗಳಿಗೆ ಪ್ರಚಾರ ಮಾಡಿ. ಎಲ್ಲರಿಗೂ ದೇವಿಯ ಮಹಿಮೆ ಪ್ರಚಾರವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ದೇವಸ್ಥಾನವನ್ನು ನಾವೇ ಮುಂದುವರಿಸಬೇಕು ಅಲ್ವಾ. ಹಾಗೆ ಇಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಬಂದ್ವಿ ಪ್ರದಕ್ಷಿಣೆ ಮಾಡಲು. ನೋಡಿ, ನಾಗರಕಲ್ಲಿನ ಪ್ರತಿಷ್ಠಾಪನೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಗೆ ಬಂದರೆ ಇದನ್ನೆಲ್ಲ ನೀವು ನೋಡಿ. ಹಾಗೆ ಇಲ್ಲಿ ಈ ಸ್ಥಳದ ಮಹಿಮೆ ಮತ್ತು ಬಿಲ್ವಪತ್ರೆ ಮಹಿಮೆಯನ್ನು ಹಾಕಿದ್ದಾರೆ. ಬಿಲ್ವಪತ್ರೆಯನ್ನು ಶಿವನಿಗೆ ಯಾವ ರೀತಿ ನಾವು ಏರಿಸಬೇಕು, ಅವನಿಗೆ ಅದರಿಂದ ಯಾವ ರೀತಿ ಅರ್ಚನೆ ಮಾಡಬೇಕು, ಅದರ ಮಹಿಮೆ ಏನು ಅಂತ ಸಂಪೂರ್ಣ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿಗೆ ಬಂದರೆ ದಯಮಾಡಿ ಇದನ್ನೆಲ್ಲ ಓದಿ ತಿಳ್ಕೊಂಡು ಎಲ್ಲರಿಗೂ ಪ್ರಚಾರ ಮಾಡಿ. ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ಹಿಂದೆ ಇದನ್ನು ವಿಡಿಯೋ ಸಹ ಮಾಡಿ ಇನ್ಸ್ಟಾನಲ್ಲೂ ಸಹ ಹಾಕಿದ್ದೆ. ಈಗ ಇಲ್ಲಿ ಬಂದಿದ್ದನ್ನೆಲ್ಲ ಮತ್ತೊಮ್ಮೆ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತಿದ್ದೀನಿ. ದಯಮಾಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ನ ಕೊಡಬೇಕು ಅಂತ ಕೇಳ್ಕೊತೀನಿ. ಅಶ್ವತ್ಥ ವೃಕ್ಷದಲ್ಲಿರ್ತಕ್ಕಂಥ ಮುದ್ದು ಗಣಪನ್ನ ನೋಡಿ. ನಂತರ ಅಲ್ಲಿಂದ ಶ್ರೀರಂಗನಾಥನ ದರ್ಶನಕ್ಕೆ ಬಂದ್ವಿ. ಶ್ರೀರಂಗನಾಥನ ದರ್ಶನವನ್ನು ಮಾಡಿಕೊಂಡು ಇಲ್ಲಿಂದ ನಾವು ನಮ್ಮ ಮನೆ ಕಡೆಗೆ ಮೈಸೂರಿಗೆ ಹೊರಟ್ವಿ. ತುಂಬ ಚೆನ್ನಾಗಿರುತ್ತೆ. ಕಾರ್ತೀಕ ಮಾಸದಿಂದ ವೈಶಾಖ ಮಾಸದವರೆಗೂ ತೀರ್ಥ ಸ್ನಾನಗಳು ಬಹಳ ಶ್ರೇಷ್ಠ. ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಲ್ಗುಣ, ಚೈತ್ರ, ವೈಶಾಖ. ನಂತರ ಜ್ಯೇಷ್ಠದಿಂದ ಮತ್ತೆ ತುಲಾ ಮಾಸದವರೆಗೂ ಸ್ನಾನ ಇರೋದಿಲ್ಲ, ಯಾಕೆಂದರೆ ಹೊಸ ನೀರು ಬರ್ತಿರುತ್ತಲ್ವ. ಆದ್ದರಿಂದ ನೀವು ಈ ಮಾಸಗಳಲ್ಲಿ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ, ಅವನ ಕೃಪೆ ಇದ್ದರೆ ನಾವು ಜಗತ್ತನ್ನೇ ಗೆಲ್ಲಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋನ ವೀಕ್ಷಿಸಿದಂಥ ಪ್ರತಿಯೊಬ್ಬರಿಗೂ ಆ ಜಗನ್ಮಾತೆ ಹಾಗೂ ಶ್ರೀರಂಗನಾಥ ಕಾಪಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ನಾಳೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗಣೇಶ.